ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವಳು ಇವತ್ತು ಕಿಚನಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದಾಳೆ ಅಂತ ಅನ್ಕೊತಿದ್ದೀರಾ? ಏನಿಲ್ಲ, ಇವತ್ತು ನಾನು ಊರಿಗೆ ಬಂದಿದ್ದೆ. ಸೊ ನಮ್ಮ ಅಪ್ಪ ಕೇಳಿದರು ಸೊಪ್ಪಿನ ಸಾರು ಮಾಡ್ಕೊಡಮ್ಮ ಅಂತ. ಇವತ್ತು ನಾನು ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ. ನನಗೇನು ಬರಲ್ಲ ಅಂತಲ್ಲ, ಬರುತ್ತೆ. ಅದೇ ಇವಾಗ ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇವಾಗ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತಂದರೆ, ಬೇಳೆ ಬೇಯಿಸ್ಕೊಂಡಿದ್ದೀನಿ. ಹಿಯರ್ ಈಸ್ ಬೇಳೆ. ವೆಯ್ಟ್, ಐ ವಿಲ್ ಶೋ. ಇಲ್ಲಿ ಬೇಳೆ ಬೇಯಿಸ್ಕೊಂಡಿದ್ದೀನಿ. ಒಂದು 3 ವಿಶಿಲ್ ಬಂದರೆ ಬೇಳೆ, ಮತ್ತು ಇದರೊಳಗಡೆ ಒಂದು 2 ವಿಜಿಲ್ ಅಷ್ಟರಲ್ಲಿ ಇದು ಬೆಂದ್ಬಿಡುತ್ತೆ. ಸೊ ದಟ್ಸ್ ವೈ ಮತ್ತೆ ಬೇಳೆ ಬೆಂದಿರಲ್ಲ ಅಂಥೇಳಿ ಸಪ್ರೇಟ್ ಇಟ್ಟಿದ್ದೀನಿ. ಇವಾಗ ಇದನ್ನ ಇದರೊಳಗೆ ಶಿಫ್ಟ್ ಮಾಡ್ಕೊಬೇಕು. ಒಂದು ಕುದಿ ಬರೋವರೆಗೂ ಕುದಿಸ್ಬೇಕು. ಆ್ಯಂಡ್ ಮಿಕ್ಸಿಗೆ ಹಾಕ್ಕೊಂಬಿಟ್ರೆ, ಗ್ರೇವಿಗೆಲ್ಲ ರೆಡಿ ಮಾಡ್ಕೊಂಬಿಟ್ರೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು 5 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಒಂದು 6 ರಿಂದ 7 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕಡಲೆಬೀಜ. ನೆಕ್ಸ್ಟು ಇದು ಸೊಪ್ಪಿಗೆ ಹಾಕೋಕ್ಕೆ ಅಂತೇಳಿ ಸಪ್ರೇಟು ಅಷ್ಟೇ ಅದು. ನೆಕ್ಸ್ಟು ಇದರೊಳಗಡೆ ಹುಣಸೆಹಣ್ಣು ಹಾಕಬೇಕು. ಸೊ ಐ ಆಮ್ ಸರ್ಚಿಂಗ್ ಫಾರ್ ಹುಣಸೆಹಣ್ಣು, ಸಿಗ್ತಾ ಇಲ್ಲ. ವೆಯ್ಟ್. ಒಂದು ಸ್ವಲ್ಪ ಕಾಯಿ ತುರಿನ ಹಾಕಬೇಕು. ಹಸಿಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಸಿಕಾಯಿ. ಅದಾದಮೇಲೆ ಸ್ವಲ್ಪ ಜೀರಿಗೆ, ಸಮ್ ಬಾಟ್ ಆಫ್ ಜೀರಿಗೆ, ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರಿಗೆ. ಸೊ ಆಫ್ಟರ್ ದಟ್ ಈಗ ಬೇಳೆ ಮತ್ತು ಸೊಪ್ಪು 2 ಹಾಕ್ಕೊಬೇಕು. ಲಾಸ್ಟಿಗೆ ಸುಡೋದೇ ಹಾಕ್ಬಿಟ್ರೆ ಇದೆಲ್ಲ ಸುಟ್ಟೋಗ್ಬಿಡುತ್ತೆ. ಸೊ ಸ್ವಲ್ಪ ಬೇಳೆ ಮತ್ತು ಸ್ವಲ್ಪ ಸೊಪ್ಪು ಹಾಕ್ಕೊಬೇಕು 2. ಒಂದು 2 ತೊಳೆಯಷ್ಟು ಹುಣಸೆಹಣ್ಣು ಹಾಕ್ತಿದ್ದೀನಿ. ಬೇಳೆ ಕರೆಕ್ಟಾಗಿದೆ. ಅಷ್ಟೇ, ನಮ್ಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಬೋದು. ನಾನೊಂದು 6 ರಿಂದ 7 ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣು 2 ತೊಳೆ, ಹುಣಸೆಹಣ್ಣು ತೊಳೆದ್ಬಿಟ್ಟು ಹಾಕ್ಕೊಬೇಕು. ಸೊ ಅದು ಬೇಯೋಷ್ಟರಲ್ಲಿ ಕಡಲೆ ಬೀಜನ ಮಿಕ್ಸಿಗೆ ಹಾಕ್ಕೊಂಬಿಡೋಣ. ವೆಯ್ಟ್, ಫುಲ್ ಟೈಟಾಗಿ ಇಕ್ಬಿಟ್ಟಿದ್ದೀನಿ. ಈ ಮುದ್ದೆಗೆ ಇಡೋಣ. ಈಗ ಮುದ್ದೆ ಇಟ್ಟಿದ್ದೀವಿ. ಉಪ್ಪು ಬೇಯಬೇಕಾದ್ರೆ, ಉಪ್ಪು ಬರುತ್ತೆ ಅನ್ಬೇಕಾದ್ರೆ ನಾವು ಯಾವತ್ತೇ ಸೊಪ್ಪು ಬೇಯಿಸ್ಬೇಕಾದ್ರೂ ಒಂದು ಹನಿಯಷ್ಟು ಎಣ್ಣೆ ಇದರೊಳಗಡೆ ಹಾಕಬೇಕು. ಹನಿಯಷ್ಟು ಹಾಕ್ಬಿಟ್ರೆ ಅದು ನೀವೆಷ್ಟೇ ಜೋರಾಗಿ ಇಟ್ಟರೂ, ಎಷ್ಟೇ ಕುದಿ ಬಂದ್ರೂ ಅದು ಈಚೆಗಡೆ ಬರಲ್ಲ, ಉಪ್ಪು ಹೋಗಲ್ಲ. ಸೊ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿದ್ರೆ ಉಪ್ಪು ಬರಲ್ಲ. ಆ್ಯಂಡ್ ಮಧ್ಯದಲ್ಲಿ ಆ್ಯಂಡ್ ಪೂರಿ ಮತ್ತು ಮೊಸರು ಇತ್ತು. ಸೊ ದಟ್ಸ್ ವೈ ಪಲ್ಯ ಇರಲಿಲ್ಲ. ಮೊಸರಿಗೆ ಉಪ್ಪು ಖಾರ ಹಾಕ್ಕೊಂಡು ತಿಂತಿದ್ದೀನಿ. ಇಟ್ಸ್ ಮಚ್ ಮೋರ್ ಬೆಟರ್ ದ್ಯಾನ್ ನಾನು ಏನು ಟ್ರೈ ಮಾಡಿದೆ ಅದಕ್ಕಿಂತ ಇದೆ ಎಷ್ಟೋ ಬೆಸ್ಟ್ ಆಗೈತೆ ನಿಜ ಅಂತಂದರೆ. ಇಟ್ಸ್ ಆ್ಯಕ್ಚುಲಿ ಗುಡ್. ಏನು ಗ್ರೇವಿ ಇಲ್ಲ ಅಂತಂದರೆ ಯು ಕ್ಯಾನ್ ಟ್ರೈ ದಿಸ್. ಮೊಸರನ್ನ, ಉಪ್ಪು ಖಾರ ಹಾಕ್ಕೊಂಡು ಪೂರಿ ಜೊತೆ ತಿನ್ನಿರಿ. ಪೂರಿ ಆರ್ ಚಪಾತಿ, ಎನಿಥಿಂಗ್ ಎಲ್ಸ್. ಹಾಗೆ ಇವತ್ತು ನಮ್ಮ ವಾರ. ಸೊ ಹಾಗೆ ಸ್ವಲ್ಪ ಅಡುಗೆ ಮಾಡಬೇಕಾದ್ರೆ ಬಂದು ಪೂಜೆ ಮಾಡಿದೆ. ಇನ್ನೊಂದು ಒಲೆ ಮೇಲೆ ಅಕ್ಕಿ ಇಡ್ತಾ ಇದ್ದೀನಿ. 3 ಒಲೆ ಅಂಟಿಸ್ಬಾರ್ದು. ಸೊ 2 ಒಲೆ ಅಂಟಿಸ್ತಾ ಇದ್ದೀನಿ ಈಗ. ವೆಯ್ಟ್ ಎ ಮಿನಿಟ್. ಸ್ವಲ್ಪ ಉಪ್ಪು ಹಾಕಬೇಕು. ಸ್ವಲ್ಪ ಉಪ್ಪು. ಇದಕ್ಕೂ ಮತ್ತು ಫಸ್ಟ್ ಇಟ್ಟಿದ್ದಕ್ಕೆ 2ಕ್ಕೂ ಒಂದೇ ಇದು ಗ್ಯಾಪ್ ಕೊಟ್ಟಿದ್ದಾರೆ. ಸೊ ಅದರದ್ದೇ ತೆಗೆದು ಇದಕ್ಕೆ ಮುಚ್ಚಿಬಿಟ್ಟಿದ್ದೀನಿ. ಇದು ಫುಲ್ ಬೆಂದಾಗ್ಬಿಟ್ಟಿದೆ. ಒಂದು ಸ್ವಲ್ಪ ಸೊಪ್ಪು ಈಗ ಇದಕ್ಕೆ ಹಾಕೋಣ. ಸೊ ಅದರದ್ದೇ ನಾನು ಒಂದು ಸ್ವಲ್ಪ ಆರಾಗಿ ಬಿಟ್ಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕ್ಕೊಬೇಕು ಸೊಪ್ಪು. ಸೊ ಈಗ 2 ಮಿಕ್ಸ್ ಮಾಡಿಬಿಟ್ಟಿದ್ದೀನಿ, ಬೇಳೆ ಮತ್ತು ಸೊಪ್ಪು. ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿಗೆ ಹಾಕೋಣ. ಆ್ಯಂಡ್ ಹಿಯರ್ ಇಸ್ ದ ಪೇಸ್ಟ್.
ಸ್ವಲ್ಪ ಸ್ಪೈಸಿ ಆಗೈತೆ. ನಮ್ಮ ಮನೇಲಿ ಲೈಟ್ದೇನೋ ಪ್ರಾಬ್ಲಮ್ ಇದೆ. ಸೊ ಅವರು ಕರೆಂಟ್ ರೆಡಿ ಮಾಡೋರು ಆಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ. ಇದು ಕಿಚನಿಂದ ಒಂದಲೇ ಲೈಟ್ ವರ್ಕ್ ಆಗ್ತಾ ಇಲ್ಲ ಯಾಕೋ. ಸೊ ಅದಕ್ಕೆ ನಾನು ಸ್ಟ್ಯಾಂಡ್ ಲೈಟ್ ಇಟ್ಕೊಂಡು ಅಡುಗೆ ಮಾಡಿದ್ದೀನಿ ಗೈಸ್. ಯು ವಾಂಟ್ ಬಿಲೀವ್, ಸ್ಟ್ಯಾಂಡ್ ಲೈಟ್, ದಿಸ್ ಈಸ್ ಸ್ಟ್ಯಾಂಡ್ ಲೈಟ್ ಇಟ್ಕೊಂಡು ಅಡುಗೆ ಮಾಡ್ತಿದ್ದೀನಿ ನೋಡಿ. ಇದನ್ನ ಇವಾಗ ಇದ್ರೊಳಗಡೆ ಬಸಿಬೇಕು. ಈಗ ಈ ಗ್ರೇವಿನ ಇದ್ರೊಳಗಡೆ ಹಾಕ್ಕೊಬೇಕು. ಗ್ರೇವಿನ ಅದ್ರೊಳಗಡೆ ಹಾಕಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಒಗ್ಗರಣೆ ಹಾಕಬೇಕು ಅಷ್ಟೇ. ನಮ್ಮಪ್ಪ ನಾವು ಬಂದಿದ್ದೀವಿ ಅಂತ ಮೀನು ತಗೊಬಂದ್ಬಿಟ್ಟೈತೆ. ಬಟ್ ಇವತ್ತು ಸ್ಯಾಟರ್ಡೆ ಪಾಪ ತಗೊಂಬಂದೈತೆ. ಇನ್ನು ಬದುಕಿದಾವೆ ಗೈಸ್. ಇಲ್ಲಿ ಈಗ ಇದು ಈಗ ಉಸಿರಾಡ್ತಾ ಐತೆ. ಇನ್ನ ಕೊನೆ ಊಪಿರಿ ಅಯ್ಯಪ್ಪ ಹಿಡ್ಕೋಕ್ ಆಗ್ತಿಲ್ಲ. ಏನ್ ಎಗರ್ತಾ ಇದಾವ ನೋಡು. ಬದುಕವ್ ಇನ್ನ ಚುಚ್ಕೊಡ್ತು. ಎಗರಲ್ವೇನಪ್ಪ ಇವು? ಬದುಕೇವೆ. ನಾಟಕ ಮಾಡ್ತವೆ ಇವು. ನಾಟಕ. ಅಯ್ಯೋ ಪಾಪ ಸತ್ತೋತೇನೋ ಇದು. ತಗ್ಗಿ ಅಮ್ಮ ಎಗರ್ತು. ಬದುಕಿದಾವೆ. ಆಟ ಆಡಿಸ್ತೈತೆ. ತುಂಬಾ ನೀರು ಇವಾಗ ಮುದ್ದೆ ಕುದಿಯೋಣ. ಒಂದು 5-10 ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ. ಬೆಂದರೆ ಮುದ್ದೆ ಚೆನ್ನಾಗಿರುತ್ತೆ. ಆ್ಯಂಡ್ ಹಿಯರ್ ಈಸ್ ಮೈ ಊಟ ರೆಡಿ ಆಗಿದೆ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಮ್ಮದು ಮೊಟ್ಟೆ ಬಿರಿಯಾನಿ. ಬಂದಿರೋ ಸ್ಪೆಷಲ್ ಮೀನು ಸಾರು, ಮೀನು ಫ್ರೈ, ಮೊಮೋಸ್ ಎಲ್ಲ ಮಾಡ್ಕೊಟ್ಟಿದ್ದಾರೆ ನಮ್ಮಮ್ಮ. ಸಾಂಬಾರು ರೆಡಿಯಾಗಿದೆ. ಮೀನು ಫ್ರೈ ಮಾಡಬೇಕು. ಅದಾದಮೇಲೆ ಮೊಮೋಸ್ಗೆಲ್ಲ ರೆಡಿ ಮಾಡಿ ಇಟ್ಟೈತೆ. ಫಿಶ್ ಸಾಂಬಾರ್ ಮತ್ತು ರೈಸ್, ಬಿರಿಯಾನಿ ರೈಸ್ ಮತ್ತು ಎಗ್, ಫಿಶ್ ಕರಿ. ಟೊಮೆಟೊ ಕೆಚಪ್ ಮಾಡೋಕ್ಕೆ ಅಂತೇಳ್ಬಿಟ್ಟು ಟೊಮೆಟೊ ಮತ್ತು ಮೆಣಸಿನ್ಕಾಯಿನ ಬೇಯಿಸೋಕೆ ಇಟ್ಟಿದ್ದಾಳೆ ನನ್ನ ತಂಗಿ. ಕಡೆ ಸೈಡು ಮೊಮೋಸ್ ಇಟ್ಟಿದೆ. ಆ್ಯಂಡ್ ಮೊಮೋಸ್ ಆರ್ ರೆಡಿ. ಇವಾಗ ತಿಂದ್ಬಿಟ್ಟು ಇದು ಹೆಂಗೈತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಲೆಟ್ಸ್ ಟ್ರೈ ದಿಸ್. ಸ್ಪೈಸಿ ಯಮ್ಮಿ ಸಗದಾಗಿದೆ. ಚೀಸ್ ಮ್ಯಾಂಗೋ ಜ್ಯೂಸ್ ಇದ್ರೊಳಗೆ ಹಾಕ್ತೀನಿ ಸ್ವಲ್ಪ. ಟಾಪಿಂಗ್ಸ್ಗೆ ಇದ್ರ ಮೇಲಕ್ಕೆ ಮಾವಿನಕಾಯಿ ಕೊಯ್ದು ಒಂದು ಸ್ವಲ್ಪ ಹಾಕ್ಬಿಡೋಣ. ಇಟ್ಸ್ ಲುಕ್ಸ್ ವೆರಿ ಯಮ್ಮಿ. ನಾವೀಗ ಹರ್ಷಿ ಅವ್ರ ಊರಿಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಏನೋ ಸ್ವಲ್ಪ ಕೆಲಸ ಇತ್ತು. ಸೊ ಮುಗಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಬಾಯ್. ಹೋಗಿದ್ದ ಕೆಲಸ ಎಲ್ಲ ಮುಗಿಸ್ಕೊಂಡು ಹಂಗೆ ಬರಬೇಕಾದ್ರೆ ಹರ್ಷಿ ಅವ್ರ ಅಜ್ಜಿನ ಮಾತಾಡ್ಸ್ಕೊಂಡು ಬಂದ್ವಿ. ಗೈಸ್ ಹೋಗ್ಬೇಕಾದ್ರೆ ಇಲ್ಲಿ ನಮಗೆ ನೇರಳೆಹಣ್ಣು ಮರ ಕಾಣಿಸ್ತು. ಸೊ ಅಲ್ಲಿಂದ ಓಡಿ ಬಂದು ಕಿತ್ಕೊತಿದ್ದೀವಿ. ಇಲ್ಲಿ ನೋಡಿ ಫುಲ್ ಕೆಳಗಡೆ ಎಷ್ಟೊಂದಿದ್ದಾವೆ. ವಾವ್. ಯೂಶಲಿ ನಾನು ಈ ಥರ ನೇರಳೆಹಣ್ಣು ನೋಡಿಲ್ಲ. ಇಲ್ಲ ಎಷ್ಟೊಂದಿದಾವೆ ನೋಡಿ ಗೈಸ್. ಇದೆಲ್ಲ ಕಾಯಿ ಇನ್ನು ಫುಲ್ ಹಣ್ಣಾಗಿಲ್ಲ ಅಂದ್ರೆ ಫುಲ್ ಸ್ವೀಟ್ ಆಗಿದೆ. ಇವಾಗ ಒಂದು ಸ್ವಲ್ಪ ನಾವು ಕಿತ್ಕೊಂಡಿದ್ದೀವಿ. ಇದೆ ಸ್ವಲ್ಪ ಸ್ವೀಟ್ ಆಗಿದೆ ಗೈಸ್. ಕೆಂಚಿಗಿದ್ರು ಸ್ವೀಟ್ ಆಗಿದೆ. ಇಲ್ಲೂ ಕೂಡ ಮರ ಇದೆ. ಹೋಗ್ಬೇಕಾದ್ರೆ ನಾನು ಹೇಳಿದೆ ಇಲ್ಲ 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 ಹಣ್ಣೇ ಇಲ್ಲ ಅಂತಂದರು ನಮ್ಮಪ್ಪ ಮತ್ತು ಕವಿತಾ. ಆಮೇಲೆ ಇದಾವೆ ಅಂತ ಕರ್ಕೊಂಡೋಗಿದ್ದಕ್ಕೆ ಇಷ್ಟು ಸಿಕ್ಕಿದ್ವು. ನೋಡ್ತಾ ಇರ್ಬೋದು ನೀವು ಎಲ್ಲ ಹಸುಗಳು ಹಸುರೇ ಅವು ಎಷ್ಟು ಸಣ್ಣಗಾಯ್ತವೆ ನೋಡು. ಅಲ್ಲಿ ನೋಡು ನವಿಲು 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 ನವಿಲು.
ತೊಗೊಂಡೋಗಕ್ಕೆ ಅಂತೇಳಿ ಇವಾಗ ಇಲ್ಲೇ ಸ್ವಲ್ಪ ಕರ್ಬೇವಿನ ಸೊಪ್ಪು ಕಿತ್ಕೊಳಕ್ಕೆ ಬಂದಿದ್ವಿ. ವೆಯ್ಟ್ ಗೈಸ್, ನಾನು ನಿಮ್ಗೇನೋ ಒಂದು ತೋರಿಸ್ತೀನಿ. ವೆಯ್ಟ್. ಬಾವಿ ಭಯ ಆಯ್ತು ಇವಾಗ. ಹಂಗೆ ಓಡಾಗಿದ್ರೆ ಬಿದ್ದಾಗ್ತಿದ್ದೆ. ಗೈಸ್ ನೋಡಿ ಎಷ್ಟೊಂದು ಹಲಸಿನ್ಕಾಯಿ ಇದ್ದಾವೆ. ಬಟ್ ನನಗೇನು ಹಲಸಿನ್ಕಾಯಿ ಇಷ್ಟ ಆಗಲ್ಲ. ಬಟ್ ಹಲಸಿನ್ಕಾಯಿ ಕಬಾಬ್ ಜಾಸ್ತಿ ಇಷ್ಟ. ಹೆಚ್ಚುಗೋ ನೋಡೋಕ್ಕೂ ಭಯ ಆಗ್ತೈತೆ ನನಗೆ ಈ ಬಾವಿನ. ಅಯ್ಯಪ್ಪ ಹೋಗ್ಬಿಡೋಣ. ಎಲ್ಲೆಲ್ಲೂ ಮಾವಿನಕಾಯಿ ಗೈಸ್, ಎಲ್ಲೆಲ್ಲೂ ಮಾವಿನಕಾಯಿ. ಒಂದೆರಡು ಕಿತ್ಕೊಳ್ಳೋಣ. ಹಣ್ಣಾಗಿರೋ ನಮ್ಮ ಮನೇಲಿ ರಾಶಿ ರಾಶಿ ಇದ್ದಾವೆ. ಅಂದ್ರೂ ನಾವು ಕಿತ್ಕೊಳ್ಳೋದ್ರಲ್ಲಿರೋ ಸ್ಯಾಟಿಸ್ಫ್ಯಾಕ್ಷನ್. ಬಾ ಕೇಳು. ಇಲ್ಲಿ ಅಡ್ವೇಸ್ಟ್ ಲೆಣ್ಣು ಐತೆ. ಎಸ್, ಇನ್ನೂ ಇದೆಲ್ಲ ಚಿಕ್ಕ ಚಿಕ್ಕದು. ಐ ಥಿಂಕ್ ಇದು ರಾ ಮ್ಯಾಂಗೋ. ಹಣ್ಣಾದರೆ ಚೆನ್ನಾಗಿರುತ್ತೆ ಕೊಂಡಿದ್ದೀನಿ. ಇಲ್ಲಿ ನೋಡಿ, ಎರಡು ದೊಡ್ಡದು ಸಿಗ್ತಾ ಇಲ್ಲ. ಒಂದು ಎರಡು ಕಿತ್ಲಷ್ಟೇ. ಅಷ್ಟರೊಳಗಡೆ ಅವಳಿಗೆ ಕೀಳಕ್ಕಾಗಲಿಲ್ಲ, ಸಿಗಲಿಲ್ಲ. ಅದಕ್ಕೆ ನಮ್ಮಪ್ಪ ಕಿತ್ಕೊಟ್ರು. ಇಲ್ಲ, ನಾನು ಕಿತ್ತಿದ್ದು. ಹಾಡು ಎಲ್ಲ ಇಲ್ಲಿ. ಒಳ್ಳೆ ಅಡವಿ ಮನುಷ್ಯರಾಗಿದ್ದೀವಿ ನಾವು. ನೋಡಿ ಗೈಸ್, ಇಷ್ಟೆಲ್ಲ ದೋಚ್ಕೊಂಡ್ ಬಂದಿಲ್ಲ, ಕಿತ್ಕೊಂಡ್ ಬಂದಿರೋದು ನಾವೇ. ನುಗ್ಗೆ ಸೊಪ್ಪು, ಕರ್ಬೇವಿನ ಸೊಪ್ಪು, ಹಲಸಿನ್ಕಾಯಿ, ಇದೆಲ್ಲ ಫುಲ್ ಹಣ್ಣಾಗಿರೋ ಮಾವಿನಕಾಯಿ, ನೇರಳೆ ಹಣ್ಣು. ಕಾಯಿ ತರ ಕಾಣಿಸ್ತಿರ್ಬೋದು, ಬಟ್ ಫುಲ್ ಹಣ್ಣಾಗ್ಬಿಟ್ಟಿದೆ. ನೋ ಅದಲ್ಲ, ಇದು ಬಿಟ್ಟಿದೆ. ಇದು ನೋಡಕ್ಕೆ ಕೆಂಜಕ್ಕೆ ಕಾಣಿಸ್ತಿದೆ, ಬಟ್ ಸ್ವೀಟ್ ಆಗಿದೆ. ಆ್ಯಂಡ್ ತೆಂಗಿನಕಾಯಿ ಎಲ್ಲ ಇಲ್ಲಿದೆ. ನಾಳೆಗೆ ತಗೊಂಡೋಗೋಕ್ಕೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಈಗಲೇ. ಅಷ್ಟೇ ಗೈಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾನು ಎಣ್ಣೆ ಹಚ್ಕೊಂಡಿದ್ದೆ, ಸೊ ಎಲ್ಲೂ ನಾನು ನನ್ನ ಫೇಸ್ ತೋರಿಸಿರ್ಲಿಲ್ಲ. ನಿನ್ನೆ ಮತ್ತು ಇವತ್ತು ನಾನು ಬಂದಾಗಿಂದ ಏನೇನು ಮಾಡಿದೆ ಅಂತ ಹೇಳ್ಬಿಟ್ಟು ಎಲ್ಲ ಕಂಪ್ಲೀಟಾಗಿ ತೋರಿಸಿದ್ದೀನಿ. ನಿನ್ನೆದು ಮತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಸ್ನೇಹಗೌಡ ಈಸ್ ಸೈನಿಂಗ್ ಆಫ್ ಫಾರ್ ಟುಡೇಸ್ ವ್ಲಾಗ್. ಇಷ್ಟೇ, ಬಾಯ್.